ವಿಮಾನ ದುರಂತದಲ್ಲಿ 242 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಿಗ್ತಾ ಇರುವಂತಹ ಅಪ್ಡೇಟ್. ಈಗ ಲೇಟೆಸ್ಟ್ ಅಪ್ಡೇಟ್ ಇದು. ವಿಮಾನ ದುರಂತದಲ್ಲಿ ಇದ್ದ 242 ಜನ ಸಾವನ್ನಪ್ಪಿರೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಇದು ನಿಜಕ್ಕೂ ಭೀಕರ. ಟೋಟಲ್ 242 ಜನ ಏನು ಪ್ರಯಾಣಿಸ್ತಾ ಇದ್ರು, 230 ಪ್ರಯಾಣಿಕರು ಪ್ಲಸ್ 12 ಜನ ಕ್ರೂ, 2 ಪೈಲಟ್, 10 ಜನ ಕ್ಯಾಬಿನ್ ಕ್ರೂ, 230 ಪ್ರಯಾಣಿಕರು ಎಲ್ಲರೂ ಕೂಡ ದುರ್ಮರಣಕ್ಕೀಡಾಗಿದ್ದಾರೆ ಅನ್ನುವಂಥದ್ದು ಈಗ ಲಭ್ಯವಾಗ್ತಾ ಇರುವಂತಹ ಒಂದು ಮಾಹಿತಿ. ವಿಮಾನದಲ್ಲಿ ಇದ್ದಂತಹ 242 ಜನ, 242 ಪ್ರಯಾಣಿಕರು ಇವತ್ತು ದುರಂತ ಅಂತ್ಯ ಕಂಡಿದ್ದಾರೆ. ಅಹಮದಾಬಾದ್ನ ಫ್ಲೈಟ್ ಆಕ್ಸಿಡೆಂಟ್, ಈ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿರೋರು 242 ಜನ. ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ದಂತಹ ಎಲ್ಲರೂ ಕೂಡ ದುರ್ಮರಣಕ್ಕೀಡಾಗಿದ್ದಾರೆ. ಸುದ್ದಿ ಸಂಸ್ಥೆ ಎಪಿ ಕನ್ಫರ್ಮ್ ಮಾಡಿದೆ 242 ಜನ ಇದರಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ. ಇದು ನಿಜಕ್ಕೂ ಕೂಡ ಈ ದಶಕದ ಬಿಗ್ಗೆಸ್ಟ್ ಡಿಸಾಸ್ಟರ್. ಯಾಕಂದ್ರೆ ಈ ಹಿಂದೆ 158 ಮಂದಿ ಮಂಗಳೂರಿನಲ್ಲಿ ಆದಂತಹ ಒಂದು ದುರಂತದಲ್ಲಿ ಏನು ಸಾವನ್ನಪ್ಪಿದ್ರು, ಅದಾದ ನಂತರ ಒಂದು ಬಿಗ್ಗೆಸ್ಟ್ ಡಿಸಾಸ್ಟರ್ ಅಂದ್ರೆ ಇದು 242 ಮಂದಿ ಇದರಲ್ಲಿ ಸಾವನ್ನಪ್ಪಿದ್ದಾರೆ. ಬಹುಶಃ ಆಗ್ಲೇ ಹಾಸ್ಪಿಟಲ್ಗೆ ಸಾಗಿಸ್ತಾ ಇದ್ದಂತಹ ದೃಶ್ಯಗಳನ್ನ ನಾವೇನ್ ನೋಡಿದ್ವಿ, ಆಗ್ಲೂ ನಾವು ಮಾತಾಡ್ತಾ ಇದ್ವಿ, ಬಹುಶಃ ಇವರು ಹಾಸ್ಟೆಲ್ನಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಇರಬಹುದು ಅಂತ ಹೇಳಿ. ಯಾಕಂದ್ರೆ ಕೆಲವೊಬ್ರು ವೀಲ್ ಚೇರ್ನಲ್ಲಿ ಕರ್ಕೊಂಡು ಹೋದ್ರು, ಕೆಲವೊಂದಷ್ಟು ಜನರನ್ನ ಸ್ಟ್ರೆಚರ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಸೊ ಹಾಗಾಗಿ ಆ ಹಾಸ್ಟೆಲ್ನಲ್ಲಿ ಇದ್ದಂಥವ್ರನ್ನ ಕೆಲವರನ್ನ ಬಚಾವ್ ಮಾಡಿದ್ದಾರೆ. ಬಟ್ ವಿಮಾನದಲ್ಲಿದ್ದಂತಹ 242 ಜನ ಸಾವನ್ನಪ್ಪಿದ್ದಾರೆ. ಈ ವಿಮಾನದಲ್ಲಿದ್ದ 242 ಜನ ಪ್ರಯಾಣಿಕರು ದುರ್ಮರಣಕ್ಕೀಡಾಗಿದ್ದಾರೆ ಅನ್ನೋ ಒಂದು ಅತಿ ದೊಡ್ಡ ಬ್ಯಾಡ್ ನ್ಯೂಸ್ ಇವತ್ತು ಹೊರಬೀಳ್ತಾ ಇದೆ. ಗುಜರಾತ್ನ ಅಹಮದಾಬಾದ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಹಾರಿದ್ದಂತಹ ವಿಮಾನ ಏನೇನು ಕನಸುಗಳನ್ನ ಕಾಣ್ತಾ ಲಂಡನ್ಗೆ ಹಾರಿದ್ದಂತಹ ಪ್ರಯಾಣಿಕರು ಒಬ್ಬರೂ ಕೂಡ ಬದುಕುಳಿದಿಲ್ಲ. ಕೆಲವೊಂದಷ್ಟು ಜನ ಪ್ರಯಾಣಿಕರ ಲಿಸ್ಟ್ ಅನ್ನ ನೋಡ್ತಾ ಇದ್ವಿ, ಕೆಲವೊಂದಷ್ಟು ಜನ ಕುಟುಂಬ ಸಮೇತರಾಗಿ ಹೋಗಿದ್ದಾರೆ. ನೋಡಿ, ಆಗ್ಲೇ ನಾವು ಮಾತಾಡ್ತಾ ಇದ್ವಿ, ಗುಜರಾತ್ನ ಮಾಜಿ ಸಿಎಂ ರೂಪಾನಿ, ವಿಜಯ್ ರೂಪಾನಿ ಅವರು ಕೂಡ ಇದೇ ಫ್ಲೈಟ್ನಲ್ಲಿ ಇದ್ರು ಅಂತ ಹೇಳಿ. ಅವರು ಕೂಡ ತನ್ನ ಮಗಳನ್ನ ನೋಡೋದಕ್ಕೆ ಲಂಡನ್ಗೆ ತೆರಳುತ್ತಾ ಇದ್ರು. ಅಸೋಸಿಯೇಟೆಡ್ ಪ್ರೆಸ್ ಸುದ್ದಿ ಸಂಸ್ಥೆ ಎಪಿ ಅಸೋಸಿಯೇಟೆಡ್ ಪ್ರೆಸ್ ಈಗ ಇದನ್ನ ಕನ್ಫರ್ಮ್ ಮಾಡಿದೆ. ವಿಮಾನದಲ್ಲಿದ್ದಂತಹ ಎಲ್ಲ 242 ಪ್ರಯಾಣಿಕರು ಬಲಿಯಾಗಿದ್ದಾರೆ ಅಂತ. ಅತ್ಯಂತ ದೊಡ್ಡ ದುರಂತ ಇದು. 242 ಮಂದಿ ಈ ಫ್ಲೈಟ್ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದವರು ಯಾರೂ ಕೂಡ ಬದುಕುವುದಿಲ್ಲ. 230 ಪ್ರಯಾಣಿಕರು, 12 ಜನ ಫ್ಲೈಟ್ನ ಕ್ರೂ ಮೆಂಬರ್ಸ್, 2 ಪೈಲಟ್ ಇದ್ರು ಅದರಲ್ಲಿ, ಹಾಗೆ 10 ಜನ ಕ್ಯಾಬಿನ್ ಕ್ರೂ ಸೇರಿ ಒಟ್ಟು 242 ಪ್ರಯಾಣಿಕರು ಇವತ್ತು ದುರ್ಮರಣಕ್ಕೀಡಾಗಿದ್ದಾರೆ. ಸೊ ಬಹುಶಃ ಆ ದೃಶ್ಯಗಳನ್ನ ನೋಡ್ತಿದ್ದಾಗಲೇ ನಮಗೆ ಅನ್ನಿಸ್ತಾ ಇತ್ತು ಇದೊಂದು ಬಿಗ್ಗೆಸ್ಟ್ ಡಿಸಾಸ್ಟರ್ ಅಂತ ಹೇಳಿ. ನೋಡಿ, ಒಂದು ಗ್ರಾಫಿಕ್ಸ್ ರೆಪ್ರೆಸೆಂಟೇಷನ್ ಎಐನಲ್ಲಿ ಮಾಡಿರುವಂತಹ ಒಂದು ವಿಡಿಯೋ ನೀವು ನೋಡ್ತಾ ಇದ್ರೆ ಹೇಗಾಗಿರ್ಬೋದು ಈ ಒಂದು ದುರಂತ ಅಂತ ಹೇಳಿ. ಒಂದು ನೋಡ್ತಾ ಇದೀವಲ್ಲ, ಇದು TV9 ಕೆಲ ಅನಿಮೇಟೆಡ್ ದೃಶ್ಯದ ಮುಖೇನವಾಗಿ ನಿಮಗೆ ಹೇಗೆ ಈ ದುರಂತ ಆಗಿರಬಹುದು ಅನ್ನುವಂಥದ್ದನ್ನು ಒಂದು ಚಿತ್ರಣ ಕಟ್ಕೊಡುವಂತಹ ಪ್ರಯತ್ನ ಅಷ್ಟೇ ಅದು. ಬಟ್ ರೇಮನ್ ಅವ್ರು ಹೇಳ್ತಾ ಇದ್ದ ಹಾಗೆ 242 ಮಂದಿ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಒಂದು ಅಂದಾಜಿನ ಪ್ರಕಾರ ಯಾರು ಬದುಕುಳಿದಿರುವಂತ ಚಾನ್ಸಸ್ ಇಲ್ಲ ಅಂತ ಕೆಲ ಸುದ್ದಿ ಸಂಸ್ಥೆಗೆ ಆಲ್ರೆಡಿ ವರದಿ ಮಾಡ್ತಾ ಇರೋದು. ಬಟ್ ದುರಂತದಲ್ಲಿ ಮೃತಪಟ್ಟವ್ರ ಸಂಖ್ಯೆ ಇಷ್ಟಕ್ಕೇನಾ? ಬಹುಶಃ ಹಾಸ್ಟೆಲ್ ಇರುವಂತ ಹುಡುಗರು ಇನ್ನೆಷ್ಟು ಜನ ಏನ್ ಅನಾಹುತ ಆಗಿದೆಯೋ, ಅಲ್ಲಿದ್ದಂತ ಕಾರ್ಗಳು, ಅಕ್ಕಪಕ್ಕ ಹಾಸ್ಟೆಲ್ನ ಸಿಬ್ಬಂದಿ, ಅಲ್ಲಿ ಯಾರು ಓಡಾಡ್ತಾ ಇದ್ದವರು, ಅವ್ರಗಳಿಗೆ ಏನಾಗಿದೆಯೋ ಅನ್ನುವಂಥದ್ದು. ಈಗ ಹಾಗಾಗಿ ಸಾವಿನ ಸಂಖ್ಯೆ ಇನ್ನೂ ತೀರಾ ಹೆಚ್ಚಾಗಬಹುದಾಗಿದೆ.
ಈಗ AP ಸುದ್ದಿ ಸಂಸ್ಥೆ ಪ್ರಕಾರವಾಗಿ 242 ಮಂದಿ ಅನ್ನುವಂತ ಹೇಳ್ತಾ ಇದ್ದಾರೆ. ಅಂದ್ರೆ ವಿಮಾನದಲ್ಲಿ ಇದ್ದಂಥವ್ರೆಲ್ಲ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು. ಹೌದು, ಆ ಅವಶೇಷಗಳು ಅಲ್ಲಿ ಸುಟ್ಟು ಕರಕಲಾಗಿರುವಂತ ಆ ವಿಮಾನದ ಪಾರ್ಟ್ಸ್ ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಸಹಜವಾಗಿ ಗುಮಾನಿ ಬರುತ್ತೆ. ಒಂದು ವೆಬ್ಸೈಟ್ ಅವ್ರು ಹಾಕಿರುವಂತ ಪೋಸ್ಟರ್ ನಲ್ಲಿ ನೋಡ್ಬೋದು. ಕರೆಕ್ಟ್. ಈ ಒಂದು ದುರಂತದಲ್ಲಿ 242 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈ ಸುದ್ದಿ ಸಂಸ್ಥೆ ಕನ್ಫರ್ಮ್ ಮಾಡಿದೆ. ನೋಡಿ, ಇಲ್ಲಿ ದರ್ ಅಪಿಯರ್ ಟು ಬಿ ನೋ ಸರ್ವೈವರ್ಸ್, ಅಂದ್ರೆ ಯಾರೂ ಕೂಡ ಬದುಕುಳದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದನ್ನ ಈ ಸುದ್ದಿ ಸಂಸ್ಥೆ ಈಗ ವರದಿ ಮಾಡಿದೆ. ಯಾಕಂದ್ರೆ ಅದರ ದುರಂತದ ತೀವ್ರತೆ ಆ ಮಟ್ಟಿಗಿದೆ. ನೋಡಿ, ಇಲ್ಲಿ ಒಂದು ಸ್ಥಳಕ್ಕೆ JCBಗಳನ್ನ ಎಲ್ಲ ಕರೆಸಿ ಆ ಫ್ಲೈಟ್ನ ಅವಶೇಷಗಳನ್ನ ಈಗ ತೆರವು ಮಾಡ್ತಾ ಇರುವಂತಹ ದೃಶ್ಯಗಳು, ಇದೆಲ್ಲವನ್ನು ನೋಡಿದ್ರೆ, ಸುಟ್ಟು ಕರಕಲಾಗಿರುವಂಥದ್ದನ್ನ ನೋಡಿದ್ರೆ ಬಹುಶಃ ಇದರಲ್ಲಿ ಬದುಕುಳಿದಿರೋರ ಸಂಖ್ಯೆ ತೀರಾ ಕಮ್ಮಿ, ಯಾರೂ ಕೂಡ ಬದುಕುಳಿದಿರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು AP ಸುದ್ದಿ ಸಂಸ್ಥೆಯ ಒಂದು ವಾದ. ಸೊ ಹಾಗಾಗಿ ಅವರು 242 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ವರದಿ ಮಾಡಿದ್ದಾರೆ. ಇನ್ನು ಉಳಿದಂತೆ ಮಾಲ್ತೇಶ್, ನೀವು ಹೇಳ್ತಾ ಇದ್ದಾಗೆ ಈ ಹಾಸ್ಟೆಲ್ನಲ್ಲಿ ಈಗ ಪಾಪ ಊಟಕ್ಕೆ ಅಂತ ಹೇಳಿ ಕೂತಿದ್ದಂತಹ ಸ್ಟೂಡೆಂಟ್ಸ್, ಕೆಲವೊಂದಿಷ್ಟು ಜನ ಡಾಕ್ಟರ್ಗಳು